ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೈಸ್, ನನ್ನಿಂದ ನೋಡ್ತಾ ಇರೋಂಗೆ ನಾನು ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ನೀವು ಅಂದ್ಕೊತಿರೋಂಗೆ ಯಾವುದನ್ನ ಫ್ಲೈಟ್ ಹತ್ತಿತೀಯೇನ ಅಂತ? ಇಲ್ಲ, ಖಂಡಿತ ಇಲ್ಲ. ಇದುವರೆಗೂ ನನಗೆ ಆ ಗಳಿಗೆ ಕೂಡ ಬಂದಿಲ್ಲ. ಆದರೆ ಒಂದು ದಿನ ಹತ್ತೀನಿ, ನಿಮಗೋಸ್ಕರ ಹತ್ತೀನಿ. ಯಾವತ್ತಿನ ಒಂದು ದಿನ ಹತ್ತೀನಿ. ನನ್ನ ಮುಂದೆ ಫ್ಲೈಟಲ್ಲಿ ಓಡಾಡ್ತಾ ಇರೋರೆಲ್ಲ ತಲೆ ಮೇಲೆ ಓಡ್ದಂಗೆ ಹತ್ತೀನಿ, ಅವ್ರ ಅಪ್ಪನಂಗೆ ಓಡಾಡ್ತೀನಿ ಗುರು. ಇದೊಂದು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಂಗಳೂರು ಅಂತ ಈ ಒಂದು ನಗರದಲ್ಲಿ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗು, MNC ಕಂಪ್ನಿಗಳು, IT-BT ಕಂಪ್ನಿಗಳು ಸುಮಾರು ಕಾಣಿಸುತ್ತೆ. ಆದರೆ ಹಾಂಟೆಡ್ ಪ್ಲೇಸ್ ಆಗಿದೆ ಈ ನಮ್ಮ ಏರ್ಪೋರ್ಟು. ನಿಮಗೋಸ್ಕರ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ನೋಡಿ ಕೊನೆ ತನಕ. ಹಾಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ಸುಮಾರು 2005ರಲ್ಲಿ ಈ ಏರ್ಪೋರ್ಟು ಎಸ್ಟಾಬ್ಲಿಷ್ ಆಗುತ್ತೆ. ಹೇಗೆ ಅಂದರೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟಿ ಅವರು ಈ ಒಂದು ಏರ್ಪೋರ್ಟ್ನ ತರಬೇಕು ಅಂತ ಅಂದ್ಕೊತಾರೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಏರ್ಪೋರ್ಟ್ ಮಾಡಿ ಇಟ್ಬಿಡ್ತಾರೆ. ಇದಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರು ಬಂದಿದ್ದು ತುಂಬಾ ರಿಸ್ಕು. ಹೇಗಂದರೆ, ಎಷ್ಟೊಂದು ವರ್ಷಗಳ ಪ್ರಯತ್ನದ ನಂತರ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರು ಬಂದಿದ್ದು. ಸುಮಾರು 2005ರಲ್ಲ ಇದು ಎಸ್ಟಾಬ್ಲಿಷ್ ಆಗಿದ್ದು. ಈ ಏರ್ಪೋರ್ಟ್ಗೆ 2013ರಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬಂದಿರೋದು. ಇವಾಗ ನನ್ನ ಒಂದು ಮೇನ್ ಪಾಯಿಂಟ್ ವಿಡಿಯೋ ಹೇಳ್ತಾ ಇದ್ದೀನಿ ಕೇಳಿ. ಹೌದು ಗುರು, ನಿಮಗೆ ತಮ್ನೇಲಲ್ಲಿ ಹಾಕ್ದಂಗೆ ಹಾಂಟೆಡ್ ಪ್ಲೇಸ್ ಇದು. ಹೇಗಂದರೆ, 2008ರಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಒಂದು ದಿನ. ಆ ದಿನ ಏರ್ಪೋರ್ಟ್ಗೆ ನಿಗೂಢವಾದ ದಿನ. ಹೇಗಂದರೆ ಹೇಳ್ತೀನಿ, ಒಂದು ಪೈಲಟ್ ಹಾಗೆ ಇನ್ನೊಂದು ಕೋ ಪೈಲಟ್ ಪ್ಲೇನ್ನ ಟೇಕ್ ಆಫ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಮೇನ್ ಪೈಲಟ್ಗೆ ಏನಿರ್ತಾರಲ್ಲ ಅವ್ರಿಗೆ ರನ್ವೇ ಮಧ್ಯ ಒಂದು ಹುಡುಗಿ ನಿಂತಿರುವ ಥರ ಕಾಣಿಸುತ್ತೆ. ಆ ಹುಡುಗಿ ಸುಮ್ಮನೆ ನಿಂತಿರಲ್ಲ, ಸಹಾಯ ಮಾಡಿ ಅಂತ ಕೇಳ್ತಾ ಇರುತ್ತೆ. ಅದನ್ನು ಕೋ ಪೈಲಟ್ ಕೇಳಿದ್ದಕ್ಕೆ, ಸರ್ ನೀವು ತಮಾಷೆ ಮಾಡಬೇಡಿ, ಅಲ್ಲಿ ಯಾವ ಹುಡುಗಿನೂ ಇಲ್ಲ ಅಂತ ಹೇಳ್ತಾರೆ. ಆವಾಗ ಕೋ ಪೈಲಟ್ಗೆ ಒಂದು ಸ್ವಲ್ಪ ಬೈದ್ಬಿಟ್ಟು ನೀಟಾಗಿ ನೋಡಲ್ಲಿ ಅಂತಾರೆ. ಆವಾಗ ಕೋ ಪೈಲಟ್ಗೂ ಸಹ ಆ ಭೂತ ಕಾಣಿಸ್ಕೊಳುತ್ತೆ. ಗೈಸ್, ಲಿಟ್ರಲಿ ಹೇಳ್ತಾ ಇರೋದು, ಆ ಕ್ಷಣದಲ್ಲಿ ಎಲ್ಲರೂ ಗಾಬರಿಯಾದರು. ಇಡೀ ಏರ್ಪೋರ್ಟೇ ಬೆಚ್ಚಿಬಿದ್ರು ಗುರು. ಅಲ್ಲಿಂದ ಎಲ್ಲರೂ ಓಡೋಕ್ಕೆ ಶುರು ಮಾಡಿದ್ರು. ಆ ವಿಷಯನ ಪೊಲೀಸ್ಗಳಿಗೆ ತಿಳಿಸ್ತಾರೆ. ಆವಾಗ ಪೊಲೀಸರು ಬಂದು ಆ ಹುಡುಗಿನ ಎತ್ಕೊಂಡು ಹೋಗ್ತಿರ್ತಾರೆ. ಸೊ ಇನ್ನೇನು ಹೊರಗಡೆ ಕರ್ಕೊಂಬಂದು ಬಿಡಬೇಕು ಟರ್ಮಿನಲಿಂದ. ಪೊಲೀಸರ ಕೈಯಲ್ಲಿದ್ದ ಭೂತ ಹಂಗೆ ಒಂದು ನಿಮಿಷ ನಾಪತ್ತೆ ಆಗೋಗ್ಬಿಡುತ್ತೆ. ನೀವು ಅನ್ಕೊಬೋದು ನಾಪತ್ತೆ ಆಗಿ ತನ್ನ ಪಾಡಿಗೆ ತಾನು ಸುಮ್ಮನಾಗ್ಬೋದು ಅಂತ. ಇಲ್ಲ, ಅವಾಗಿಂದ ಎಲ್ಲ ಜನಗಳಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡುತ್ತೆ. ಹಿಂಸೆ ಅಂದರೆ ಎಲ್ಲರನ್ನೂ ತಿನ್ನೋದು ಮಾಡೋದು ಅದಲ್ಲ ಗುರು. ಏನಂದರೆ, ಎಲ್ಲರಿಗೂ ಭಯ ಇಡ್ಸೋಕ್ಕೆ ಶುರು ಮಾಡುತ್ತೆ. ಒಂದು ಸತಿ ಇನ್ನೊಂದು ಸತಿ ಕಾಣುತ್ತೆ, ಒಂದು ಸತಿ ಇನ್ನೊಂದು ಸತಿ ಕಾಣುತ್ತೆ, ಒಂದು ಕಡೆ ಕಾಣುತ್ತೆ, ಇನ್ನೊಂದು ಕಡೆ ಕಾಣಿಸುತ್ತೆ. ಆ ಥರ ಹಿಂಸೆ ಕೊಡೋಕ್ಕೆ, ಭಯ ಪಡಿಸೋಕ್ಕೆ ಶುರು ಮಾಡುತ್ತೆ. ಹಾಗೆ ಲಿಫ್ಟಲ್ಲೂ ಸಹ ಓಡಾಡ್ತಿತ್ತಂತೆ. ಲಿಫ್ಟು ತನ್ನ ಪಾಡಿಗೆ ತಾನು ಮೇಲೆ ಹೋಗೋದು, ತನ್ನ ಪಾಡಿಗೆ ತಾನು ಕೆಳಗಡೆ ಬರೋದು. ಎಲಿವೇಟ್ರು ತನ್ನ ಪಾಡಿಗೆ ತಾನು ಆನ್ ಆಗೋದು, ಎಲಿವೇಟ್ರು ತನ್ನ ಪಾಡಿಗೆ ತಾನು ಆಫ್ ಆಗೋದು. ಈ ಥರ ಆಗಬೇಕಾದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಗುರು? ಒಂದು ಕ್ಷಣ ಆ ಕತೆ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಆದರೆ ಇವಾಗ ಈ ಏರ್ಪೋರ್ಟ್ ಹಂಗಿದೆಯಾ? ಇಲ್ಲ, ಬಿಲ್ಕುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಹೇಗಂದರೆ, ಈ ಏರ್ಪೋರ್ಟ್ನ ನೋಡಿದ್ರೆ ಒಂದು ಸ್ವರ್ಗ ನೋಡ್ದಂಗೆ ಆಗುತ್ತೆ. ಪ್ಯಾಸೆಂಜರ್ಸ್ ಅಥವಾ ಟ್ಯಾಕ್ಸಿ ಡ್ರೈವರ್ ರಿಪೋರ್ಟ್ ಮಾಡೋ ಪ್ರಕಾರ ಟರ್ಮಿನಲಲ್ಲಿ ಒಂದು ತಲೆ ಇಲ್ದಿರೋ ಹೆಣ್ಣು ಭೂತ ಕಾಣಿಸ್ಕೊಂತಿತ್ತು ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತು ಈ ವಿಡಿಯೋ ನಿಮಗೆ ತಮಾಷೆ ಅನಿಸ್ಬೋದು, ಆದರೆ ಇದೇ ನಿಜವಾದ ಕತೆ. ಇದ್ರ ಬಗ್ಗೆ ಎಲ್ಲಾದರೂ ರಿಸರ್ಚ್ ಮಾಡಿ ಇದೇ ಮಾಹಿತಿ ಬರುತ್ತೆ. ದಯವಿಟ್ಟು ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾಕಂದರೆ ಈ ಒಂದು ವಿಡಿಯೋನಾಗೆ ನಾನು ಹೆವಿ ಕಷ್ಟಪಟ್ಟಿದ್ದೀನಿ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋದು ಸುಮ್ಮನೆ ಹುಡುಗಾಟದ ಮಾತಲ್ಲ ಗುರು. ಇನ್ನೊಂದು ವಿಷಯ, ನಮ್ಮ ಬೆಂಗಳೂರಲ್ಲೇ 2ನೇ ಏರ್ಪೋರ್ಟ್ ಸಹ ಶುರುವಾಗ್ತದೆ. ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳೋ ಗೊತ್ತಿಲ್ಲ. ಯಾಕಂದರೆ ದಿನಕ್ಕೆ ಸುಮಾರು ಏನಿಲ್ಲ ಅಂದರೂ ಇಲ್ಲಿ 600ರಿಂದ 750 ಫ್ಲೈಟ್ಗಳು ಪರ್ ಡೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನಂಬಲೇಬೇಕಾಗಿರುವ ಕತೆ ಇದು. ಯಾರು ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಇವಾಗ ಆ ಭೂತ ಪ್ರೇತ ಎಲ್ಲ ಏನೂ ಇಲ್ಲ ಈ ಒಂದು ಜಾಗದಲ್ಲಿ. ಯಾಕಿಲ್ಲ ಗೊತ್ತಾ? ಇವಾಗ ಅಟ್ ದ ಪ್ರೆಸೆಂಟ್ ಸಿಚುವೇಶನ್ ಜನಗಳಿಗೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಇನ್ನು ಭೂತಗಳಲ್ಲಿ ಕಾಲಿರುತ್ತೆ ಗುರು. ಇವಾಗ ನಾನು ಟರ್ಮಿನಲ್ 1ನಲ್ಲಿದ್ದೀನಿ. ನನಗೊಬ್ರು ಹೇಳಿದ್ರು ಟರ್ಮಿನಲ್ 2ಗೆ ಫ್ರೀ ಬಸ್ಸಸ್ ಇದೆ ಅಂತ. ಫ್ರೀ ಸಿಕ್ಕಿದ್ನ ಯಾವುದು ಬಿಡ್ಕೊಡ್ದು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣ ಬನ್ನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.